ನಮ್ಮ ಅಜ್ಜಿ ಕಾಲದಿಂದಲೂ ಫೇಮಸ್ ಆಗಿರುವಂತಹ ಬಾಣಂತಿ ಸಮಯದಲ್ಲಿ ನಮ್ಮ ಅಮ್ಮಂದಿರ ಎನರ್ಜಿನ ಬೂಸ್ಟ್ ಮಾಡ್ತಿದ್ದಂತಹ ಈ ಮೇಥಿ ಲಡ್ಡು, ಈ ಟ್ರೆಡಿಷನಲ್ ಮೇಥಿ ಡ್ರೈ ಫ್ರೂಟ್ಸ್ ಲಡ್ಡನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಂತ ಇದೇನು ಕಹಿ ಕಹಿಯಾಗಿ ಮದ್ದು ತಿಂದಾಗಂತೂ ಇರೋದೇ ಇಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಹಾಗೆಯೇ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಇದರಿಂದ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 500 ಗ್ರಾಮ್ನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದು ಅಂದರೆ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಫುಲ್ಲು ಬ್ಲ್ಯಾಕ್ ಮಾಡಿಕೊಂಡ್ರೆ ಇದು ತುಂಬಾ ಕಹಿ ಬಂದುಬಿಡುತ್ತೆ. ಹಾಗಾಗಿ ಲೈಟಾಗಿ ಹುರ್ಕೊಂಡು ನಂತರ ಇದನ್ನು ಮಿಕ್ಸಿಲಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಸಿ ಹಾಲನ್ನು ಸೇರಿಸ್ಕೊಂಡು, ಇದು ಮುಳುಗೋ ಅಷ್ಟು ಹಾಲನ್ನು ಸೇರಿಸ್ಕೊಂಡು ನಂತರ ಇದನ್ನು ಓವರ್ ನೈಟ್ ನೆನೆಯೋದಕ್ಕೆ ಬಿಡಬೇಕು. ಓಕೆ ಗೈಸ್, ಇವಾಗ ನಾವು ಇದನ್ನು ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಪ್ಪಿನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಾದಂಗೆ ನೀವು ಹೆಚ್ಚು ಮಾಡ್ಕೊಳ್ಳೋದಾದರೆ ಇದರ ಡಬಲ್ ಕಪ್ ಮೆಷರ್ಮೆಂಟಲ್ಲಿ ತಗೊಳ್ಳಿ. ಕಡಿಮೆ ಮಾಡ್ಕೊಳ್ಳೋದಾದರೆ ಒಂದು ಸಣ್ಣ ಕಪ್ಪಲ್ಲಿ ಇದರ ಅರ್ಧದಷ್ಟು ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ನನಗೆ ಅರ್ಧ ಲೀಟ್ರ್ ತುಪ್ಪ ಬೇಕಾಯಿತು. ಹಾಗೆ 4 ಅಚ್ಚು ಬೆಲ್ಲನ ಈ ಥರ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಒಡೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಒಂದು ಸ್ವಲ್ಪ ಗರ್ಗರಿಗೆ ಆಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಮೆಷರ್ಮೆಂಟಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಮಖಾನ 1 ಕಪ್, 1 ಕಪ್ ವಾಲ್ನಟ್, ಪಿಸ್ತಾಶಿಯೋ 1 ಕಪ್, ಬಾದಾಮ್ 1 ಕಪ್, ಕ್ಯಾಶ್ಯೂಸ್ 1 ಕಪ್, ಗೋಧಿ ಪುಡಿ 1 ಕಪ್. ಇದಕ್ಕೆ ಗೋಂದು ಅಥವಾ ಅಂಟು ಅಂತ ಕರೀತಾರೆ. ಇದೊಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಇದು ನಮಗೆ ಎಲ್ಲ ಶಾಪ್ಸಲ್ಲೂ ಸಿಗೋಲ್ಲ, ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಶಾಪ್ಸಲ್ಲಿ ಸಿಗುತ್ತೆ. ನೀವು ಸ್ವಲ್ಪ ನೋಡಿ ತಗೊಳ್ಳಿ. ಈಗ ನಾವು ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಷ್ಟು ಬೇಕು ತುಪ್ಪ ನೋಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದೊಂದನ್ನೇ ನೀಟಾಗಿ ಫ್ರೈ ಮಾಡ್ತಾ ಇದ್ದೀವಿ. ಅಟ್ ಎ ಟೈಮ್ ಎಲ್ಲದನ್ನೂ ಹಾಕಿಬಿಟ್ರೆ ಕೆಲವೊಂದು ಬೇಗ ಫ್ರೈ ಆಗುತ್ತೆ, ಬಟ್ ಕೆಲವೊಂದು ಟೈಮ್ ತಗೊಳುತ್ತೆ. ಹಾಗಾಗಿ ಅಟ್ ಎ ಟೈಮ್ ಹಾಕೋದಕ್ಕಿಂತ ಈ ಥರ ಒಂದೊಂದನ್ನೇ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಈ ಅಂಟನ್ನು ಹುರ್ಕೊಳ್ಳುವಾಗ ಇದ್ರ ಕಲರ್ ಚೇಂಜ್ ಆಗೋದು ಬೇಡ. ಇದು ಈ ಥರ ದಪ್ಪ ಆದರೆ ಸಾಕು. ನಂತರ ಅದನ್ನ ತೆಗೆದು ಒಂದು ಬೌಲ್ಗೆ ಹಾಕೊಳ್ಳಿ. ಅಂಟು ನಾವಿಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ವಲ್ಲ, ಅದನ್ನೆಲ್ಲದನ್ನು ಒಟ್ಟಿಗೆ ಹಾಕ್ತಿಲ್ಲ, ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ತೆಗೊಳ್ತಾ ಇದ್ದೀನಿ. ಈ ಗೋಧಿ ಪುಡಿನೂ ಅಷ್ಟೇ ಒಂದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ್ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ನಾವು ರಾತ್ರಿ ಇಡೀ ಹಾಲಲ್ಲಿ ನೆನೆಸಿಟ್ಟಿದ್ವಲ್ಲ ಮೇಥಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪಾತ್ರೆಗೆ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಈ ಮಿಶ್ರಣನೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ತನಕ ಅಂದರೆ ಆ ತುಪ್ಪ ಎಲ್ಲ ಏನಿದೆ ಅದು ಮೇಲೆ ತೇಲ್ ಬರಬೇಕು. ಅಲ್ಲಿ ತನಕ ತುಪ್ಪ ಎಲ್ಲಾದರೂ ಸಾಲಿಲ್ಲ ಆದರೆ ಮತ್ತೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಳ ಹಿಡಿದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಪ್ರೋಸೆಸ್ಗೆ ನಮಗೆ ಮಿನಿಮಮ್ ಅಂದರೂ 20 ಮಿನಿಟ್ಸ್ ತಗೊಳ್ತು. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ. ನಾವಿಲ್ಲಿ ಸ್ಟೀಲ್ ಪಾತ್ರೆ ತೊಗೊಂಡಿದ್ರಿಂದ ಒಂದು ಸ್ವಲ್ಪ ತಳ ಹಿಡಿತು. ನೀವು ಮಾಡುವಾಗ ಅಲ್ಯೂಮಿನಿಯಂ ಅಥವಾ ನಾನ್ ಸ್ಟಿಕ್ ಪಾತ್ರೆ ಎಲ್ಲ ಇದ್ದರೆ ತುಂಬ ಒಳ್ಳೆಯದು, ಅದರಲ್ಲಿ ಮಾಡ್ಕೊಳ್ಳಿ. ಸೊ ತಳ ಹಿಡಿದ್ರೂ ಕೂಡ ಅಡಿಯಿಂದ ಮಿಕ್ಸ್ ಮಾಡ್ಕೊಳ್ದೆ ಮೇಲಿನ ಮಿಶ್ರಣ ಮಾತ್ರ ನೀವು ತೆಗೆದಿಟ್ಕೊಳ್ಳಿ. ಆವಾಗ ಹೊಗೆ ಸ್ಮೆಲ್ ಏನಿದೆ ಅದು ಬರಲ್ಲ. ಕೊನೆಯದಾಗಿ ಇದನ್ನೆಲ್ಲದನ್ನು ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಪುಡಿ ಆಗಬೇಕು. ನಾವಿಲ್ಲಿ ಒಂದು 2-3 ಸರಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ಇವಾಗ ನಾವು ತೆಗೆದಿಟ್ಕೊಂಡಿರೋ ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡು ಪಾನಕ ಥರ ಮಾಡ್ಕೊಳ್ಳೋಣ. ಇವಾಗ ನಾವು ತಗೊಂಡಿರೋ ಎಲ್ಲದನ್ನು ಕೂಡ ಈ ಪಾನಕದೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಗೋಧಿ ಪೌಡರ್ನ ಹುರ್ಕೊಂಡು ತೆಗೆದಿಟ್ಕೊಂಡಿದ್ವಿ. ಹಾಗೆ ಹಾಲು ಮತ್ತು ಮೇಥಿ ಮಿಶ್ರಣನ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಕೊಬ್ಬರಿ ತುರಿ ಇವೆಲ್ಲದನ್ನು ಚೆನ್ನಾಗಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಚ್ಚಗಾದ ನಂತರ ಇದನ್ನು ಕಿಳಿಗಿಳಿಸ್ಬಿಡೋಣ. ನಂತರ ಇದು ಒಂದು ಸ್ವಲ್ಪ ಬೆಚ್ಚಗಿರುವಾಗಲೇ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಲಡ್ಡು ಥರ ಉಂಡೆ ಮಾಡಿ ತೆಗೆದಿಟ್ಕೊಂಡ್ರೆ ನಮ್ಮ ಸಿಹಿಯಾದ ಡ್ರೈ ಫ್ರೂಟ್ಸ್ ಮೇಥಿ ಲಡ್ಡು ಸವಿಯೋದಕ್ಕೆ ಸಿದ್ಧ.
ಗೈಸ್, ಇದು ಟೇಸ್ಟಿ ಆಗಿರೋದ್ರ ಜೊತೆಗೇನೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಾಕಷ್ಟಿದೆ. ಬಾಣಂತಿಯರು ಇದನ್ನು ಸೇವಿಸೋದ್ರಿಂದ ತಮ್ಮ ದೇಹಕ್ಕೆ ಬೇಕಾದಂತಹ ಇನ್ಸ್ಟೆಂಟ್ ಎನರ್ಜಿನ ಇದು ಒದಗಿಸಿ ಕೊಡುತ್ತೆ. ಹಾಗೆಯೇ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಬಾಣಂತಿಯರು ಬೇಗ ರಿಕವರಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳನ್ನು ಒದಗಿಸೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಒಂದೊಂದು ಕೂಡ ತಿನ್ಬೋದು ಅಥವಾ ಅರ್ಧ ಕೂಡ ತಿನ್ಬೋದು. ನಿಮ್ಮ ದೇಹದ ಸಾಮರ್ಥ್ಯಕ್ಕನುಸಾರವಾಗಿ ನೀವು ಎಷ್ಟು ತಿನ್ಬೋದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಇನ್ನು ಸ್ಟೋರೇಜ್ ವಿಚಾರಕ್ಕೆ ಬಂದರೆ ನಾವೊಂದು 8 ಕಂಟೈನರ್ ಗಾಳಿ ಹೋಗದೆ ಇರುವಂತಹ ಗ್ಲಾಸ್ ಜಾರ್ನೆಲ್ಲ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ 1 ತಿಂಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಬೋದು. ಅಥವಾ ಫ್ರೀಝರ್ನಲ್ಲಾದರೆ 3 ತಿಂಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಯಾವುದಕ್ಕೂ ತಿನ್ನೋಕ್ಕಿಂತ ಮುಂಚೆ ಒಂದ್ಸರಿ ಏನಾದರೂ ಸ್ಮೆಲ್ ಬರ್ತಾ ಇದೆಯಾ, ಹುಳಿ ವಾಸನೆ ಬರ್ತಾ ಇದೆಯಾ, ಏನಾದರೂ ಫಂಗಸ್ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ತಿನ್ನೋದು ಉತ್ತಮ. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬಾಣಂತಿಯರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಲಿದ್ದರೆ ಅವರಿಗೆ ಶೇರ್ ಮಾಡಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.